ಗೆಟ್ ರೆಡಿ ವಿತ್ ಮೀ. ಸೊ ಇವತ್ತು ನಾನು ಫಂಕ್ಷನ್ಗೆ ಹೋಗ್ತಿರೋದ್ರಿಂದ ಆ ವಿಡಿಯೋನ ರೆಕಾರ್ಡ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಫಸ್ಟ್ ನಾನು ಯೂಸ್ ಮಾಡ್ತಿರೋದು ಫೌಂಡೇಶನ್ ಕ್ರೀಮ್ ಪ್ಲಸ್ ಪಾಂಡ್ಸ್ ಕೋಲ್ಡ್ ಕ್ರೀಮ್. ಕೋಲ್ಡ್ ಕ್ರೀಮ್ ಯಾಕಂದರೆ ಚಳಿಗಾಲ ಆಗಿರೋದ್ರಿಂದ ಸ್ಕಿನ್ ಒಡೆಯುತ್ತೆ. ಸೊ ಇದು ಹಚ್ಕೊಳ್ಳೋದ್ರಿಂದ ಫೌಂಡೇಶನ್ ಈವನ್ ಆಗಿ ಸ್ಪ್ರೆಡ್ ಆಗುತ್ತೆ. ಆಯಿಲ್ ಫೇಸ್ ಇರೋರು ಕೋಲ್ಡ್ ಕ್ರೀಮ್ನ ಸ್ಕಿಪ್ ಮಾಡ್ಬೋದು. ಆ್ಯಂಡ್ ಫೌಂಡೇಶನ್ ಕ್ರೀಮ್ನ ಹೀಗೆ ನೆಕ್ ಸುತ್ತಲೂ ಹರಡ್ಕೋಬೇಕು, ಇಲ್ಲಾಂದರೆ ಫೇಸ್ ಒಂದು ಕಲರು ನೆಕ್ ಒಂದು ಕಲರ್ ಕಾಣಿಸುತ್ತೆ. ಸೊ ಹೀಗೆ ಹಚ್ಕೊಳ್ಳೋದ್ರಿಂದ ಎಲ್ಲ ಒಂದೇ ಕಲರ್ ಕಾಣಿಸುತ್ತೆ. ನೆಕ್ಸ್ಟ್ ನಾನು ಯೂಸ್ ಮಾಡ್ತಿರೋದು ಪಾಂಡ್ಸ್ ನ್ಯಾಚುರಲ್ ಗ್ಲೋ ಫೇಸ್ ಪೌಡರ್. ಇದರಲ್ಲಿ ಒಂದು ಪಫ್ ಕೂಡ ಇದೆ ಆ್ಯಂಡ್ ಇದು ನನ್ನ ಸ್ಕಿನ್ ಟೋನ್ಗೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಸೊ ಈ ಪೌಡರ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ಐಬ್ರೋಸ್, ನೆಕ್ಸ್ಟ್ ಕಾಜಲ್, ಆಮೇಲೆ ನಂದು ಗೋಲ್ಡನ್ ಡ್ರೆಸ್ ವೇರ್ ಮಾಡೋದ್ರಿಂದ ರೆಡ್ ಲಿಪ್ಸ್ಟಿಕ್ ಕಾಂಟ್ರಾಸ್ಟಾಗಿ ಚೆನ್ನಾಗಿ ಕಾಣುತ್ತೆ. ಸೊ ರೆಡ್ ಲಿಪ್ಸ್ಟಿಕ್ ಹಚ್ಕೋತಿದ್ದೀನಿ. ಆ್ಯಂಡ್ ಕಾಜಲ್ ಆದಮೇಲೆ ಐಲೈನರ್ ಹಚ್ಕೊಳ್ಳೋದ್ರಿಂದ ಕಾಜಲ್ ಸ್ಪ್ರೆಡ್ ಆಗೋಲ್ಲ, ಹಾಗೆಯೇ ಕಣ್ಣುಗಳು ಡಾರ್ಕ್ ಬ್ಲ್ಯಾಕ್ ಆಗಿ ಕಾಣಿಸುತ್ತೆ ಐಲೈನರ್ ಹಚ್ಕೊಳ್ಳೋದ್ರಿಂದ. ಸೊ ದೀಸ್ ಆರ್ ಮೈ ಜ್ಯುವೆಲ್ಸ್ ಆ್ಯಂಡ್ ಮೈ ಗೋಲ್ಡನ್ ಡ್ರೆಸ್. ರೆಡಿ ಆದಮೇಲೆ ನಾನು ಹೀಗೆ ಕಾಣಿಸ್ದೆ. ಥ್ಯಾಂಕ್ ಯು.